ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಾ ಆಯ್ ಮಾಡ್ತೀಯಾ? ನಮ್ಮ ಪಾಪು ಆಯ್ ಮಾಡ್ತಾರಂತೆ. ಆಯ್ ಮಾಡೋದ್ರಿಗೂ ಅಷ್ಟೇ, ಮುತ್ತು ಕೊಡೋದಷ್ಟೇ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಡಿಯೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಟೈಟಲ್ ಮತ್ತು ತಮ್ನೇಲ್ ನೋಡಿ. ತುಂಬ ದಿನದಿಂದ ನಾನು ಮಾಂಗಲ್ಯ ಚೈನ್ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಆಮೇಲೆ ತುಂಬ ಜನ ಕೂಡ ಕಮೆಂಟ್ ಮಾಡ್ತಿದ್ರಿ, ನೀವು ಯಾಕೆ ಮಂಗಳಸೂತ್ರ ಹಾಕೊಳ್ಳಲ್ಲ ಅಂತ. ಸೊ ಅದಕ್ಕೂ ರೀಸನ್ ಹೇಳ್ತೀನಿ. ಇವತ್ತಿನ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತೀನಿ. ಗಾಯ್ಸ್, ನಂಗೊಂದು ಸ್ವಲ್ಪ ಹುಷಾರಿಲ್ಲ, ಬಟ್ ಆದರೂ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ನೀಟಾಗಿ ಸರಿ ಓಕೆ ಇನ್ನೊಂದೇನೆಂದರೆ ನೀಟಾಗಿ ನಾನು ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಎಲ್ರಿಗೂ ಸಾರಿ. ಸೊ ಇನ್ಮೇಲೆ ನೋಡೋಣ, ಡೈಲಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇನ್ನು ಏನೂ ಕೆಲಸ ಎಲ್ಲ ಇರೋ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿದ್ದೀನಿ. ಇವಾಗ ಅಂಥ ಕೆಲಸ ಎಲ್ಲ ಏನೂ ಇಲ್ಲ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ನನ್ನ ಮಂಗಳಸೂತ್ರ, ನನ್ನ ಮಂಗಲ ಚೈನ್ ಇದೆ. ವಿಡಿಯೋ ಅಂದರೆ ಸುಮ್ಮನೆ ಮಾತಾಡೋದಕ್ಕಿಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎರಡೆಳೆ ಮಾಂಗಲ್ಯ ಇದೆ. ಸುಮ್ಮನೆ ಚಿನಿ ಮಾತಾಡ್ಬಿಡ. ಫ್ರೆಂಡ್ಸ್, ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಒಂದು ತುಂಬ ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದು. ಅಂದರೆ ನಾವು ಮದುವೆಗಿಂತ ಮುಂಚೆನೇ ಮಾಡಿಸಿಟ್ಟಿದ್ದು. ನಮ್ಮಮ್ಮ ಇದು ಮಾಡಿಸಿಟ್ಟು ಆಲ್ಮೋಸ್ಟ್ ಒಂದು 7 ವರ್ಷ ಆಯಿತು ಅಂತಲೇ ಅನ್ಬೋದು. ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ತೋರಿಸ್ತೀನಿ ನಿಮಗೆ. ಆಮೇಲೆ ಡಿಸೈನ್ ಕೂಡ ತೋರಿಸ್ತೀನಿ ನಿಮಗೆ, ಹೇಗಿದೆ, ಎಷ್ಟು ಗ್ರಾಮ್ ಇದೆ, ನಮಗಿದು ಎಷ್ಟು ರೂಪಾಯಿಗೆ ಸಿಕ್ತು ಅಂತ ನನಗೆ ಕರೆಕ್ಟಾಗಿ ಇದು ಇಲ್ಲಿಗೆ ಬರುತ್ತೆ. ಇದನ್ನು ನಾನು ಬೇರೆ ಚೈನಿಗೆ ಹಾಕಿದ್ದೀನಿ, ಯಾಕೆಂದರೆ ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಇದರಲ್ಲೇ ಇದೆ, ತೋರಿಸ್ತೀನಿ ತಡಿ, ನಮ್ಮ ಕಡೆ ಮಂಗಲ್ಯ ಹೆಂಗಿದೆ ಅಂತ. ಇದ್ರದ್ದು ತುಂಬ ಕಷ್ಟಪಟ್ಟು ಮಾಡಿಸಿದ್ದು. ನನಗೆ ಆಸೆ ಇತ್ತು, ಮಧ್ಯ ನನಗೆ ಕರಿಮಣಿ ಅಂದರೆ ತುಂಬ ಇಷ್ಟ. ಮಧ್ಯ ಕರಿಮಣಿ ಇದು ಬರುತ್ತಲ್ಲ, ಆ ಥರ ಬರ್ತಾ ಇಲ್ಲ, ಮಧ್ಯ ಕರಿಮಣಿ ಇರುತ್ತಲ್ಲ, ಆ ಥರ ಮಾಡಿಸ್ಕೋಬೇಕು ಅಂತ ನನಗೆ ಆಸೆ ಇದ್ದಿದ್ದು. ಆದರೆ ಒಡವೆ ಅಂಗಡಿ ಇದಾರಲ್ಲ, ಅವರೇ ಬೇಡ. ಆಗ ಸ್ಟೋನಿಂದೆಲ್ಲ ಮೈನಸ್ ಇರಲಿಲ್ಲ, ಅದು ಈಗ ಬಂದಿದೆ. ಆಗ ಥರ ಎಲ್ಲ ಇರಲಿಲ್ಲ, ಈಗ ಬಂದಿದೆ. ಸೊ ಸುಮ್ಮನೆ ನಿಮಗೆ ಅದು ವೇಸ್ಟ್ ಆಗುತ್ತೆ, ಆಮೇಲೆ ತುಂಬ ಗ್ರಾಮ್ ಆಗುತ್ತೆ ಅಂತ ನಮ್ಮ ಅಮ್ಮವರು ಮತ್ತು ಒಡವೆ ಅಂಗಡಿಯವರು ಸಜೆಷನ್ ಮಾಡಿದ್ರು. ಸೊ ಹಾಗಾಗಿ ನಾನು ಈ ಥರ ಒಂದು ಡಿಸೈನ್ ಮಾಡಿಸಿದ್ದು. ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಏನು ಅಂತೆಲ್ಲ. ಇದು ನಾವು ಮಾಡಿಸ್ಬೇಕಾರೆ ಜಸ್ಟ್ 3000 ರೂಪಾಯಿ ಇತ್ತು ಅಷ್ಟೇ ಅವಾಗ ಗ್ರಾಮು. ನನ್ನ ಹತ್ರ ಇರೋ ಆಲ್ಮೋಸ್ಟ್ ಎಲ್ಲ ಕಡಿಮೆ ಇದ್ದಾಗಲೇ ಮಾಡಿಸಿರೋದು. ಈಗ ಸುಮ್ಮನೆ ಈಗ ರೀಸೆಂಟಾಗಿ ಒಂದು ಲಾಂಗಾರ ಮತ್ತು ನೆಕ್ಲೆಸ್ಸು, ಅದು ಮಾತ್ರ 5500 ರೂಪಾಯಿ ಇದ್ದಾಗ ಮಾಡಿಸಿರೋದು. ಒಂದು 5500, ಒಂದು 5700. ಈಗ ಏನೂ ಮಾಡಿಸಿಲ್ಲ. ಫ್ರೆಂಡ್ಸ್, ಹಾಕೊಂಡಾಗ ಈ ರೀತಿ ಬರುತ್ತೆ. ಆ್ಯಂಡ್ ಇದು ಬಂದು 50 ಗ್ರಾಮ್ ಇದೆ. ಈ ಎರಡು ಸೇರಿ 50 ಗ್ರಾಮ್ ಇದೆ. ನಮಗೆ ಜಸ್ಟ್ ಅವಾಗ 1.5 ಲಕ್ಷಕ್ಕಾಗಿತ್ತು. ಸೀರಿಯಸ್ಲಿ ನಮ್ಗೆ ಅವಾಗ ಅದೇ ಜಾಸ್ತಿ ಅನ್ನಿಸ್ತಾಯಿತ್ತು. ಸುಮ್ಮನಿರು, ನಮ್ಗೆ ಅವಾಗ ಅದೇ ಜಾಸ್ತಿ ಅನ್ನಿಸ್ತಾ ಇತ್ತು, ನಿಜ ಹೇಳಬೇಕು ಅಂದರೆ. ಬಟ್ ಈಗ 1.5 ಲಕ್ಷ ಇರೋ ಒಂದು 20 ಗ್ರಾಮ್ ಗೋಲ್ಡು ಬರಲ್ಲ ಗೈಸ್. ಸೀರಿಯಸ್ಲಿ ತುಂಬ ಖುಷಿ ಆಗ್ತಿದೆ. 50 ಗ್ರಾಮ್ಗೆ ನಾವು ಆವಾಗಲೇ ಮಾಡಿಸ್ಕೊಂಡಿದ್ದು ಅಂತ. ಫ್ರೆಂಡ್ಸ್, ಹತ್ರ ಒಂದು ತೋರಿಸ್ತೀನಿ. ಇಷ್ಟೇ ಇದ್ರದ್ದು ಸ್ಟೋರಿ. ಆಮೇಲೆ ಇದ್ರದ್ದು ನಾವು ಯಾವ ರೀತಿ ಮಾಡಿಸಿದ್ದು ಅಂದರೆ, 1.5 ಲಕ್ಷನೂ ಒಂದೇ ಸತಿ ಕೊಟ್ಟು ಮಾಡಿಸಿಲ್ಲ. ನಾವಿದು ಮಾಡಿಸಿದ್ದು ಭದ್ರಾವತಿಯಲ್ಲಿ. ಅವ್ರು ನಮಗೆ ತುಂಬ ಪರಿಚಯ ಇರೋ ಅಂಗಡಿ. ಓಕೆನಾ, ತುಂಬ ಪರಿಚಯ ಇರೋ ಅಂಗಡಿ. ನಾವು ಒಂದು ಐ ಥಿಂಕ್ 6 ಮಂತೇ ಟೈಮ್ ತೊಗೊಂಡಿದ್ವಿ ಈ ಒಂದು ಮಾಂಗಲ್ಯ ಚೈನ್ ಮಾಡ್ಸೋಕ್ಕೆ. ನಮ್ಮ ಹತ್ರ ಸ್ಟಾರ್ಟಿಂಗ್ ಒಂದು 50,000 ರೂಪಾಯಿ ಇತ್ತು. 50,000 ರೂಪಾಯಿ ಕೊಟ್ಬಿಟ್ಟು ನಾವು ಇದನ್ನು ರೆಡಿ ಮಾಡೋಕ್ಕೆ ಕೊಟ್ಟು ಹೋಗಿದ್ದು. ಓಕೆನಾ, ಇದು ಸ್ಟೋರಿ ಹೇಳ್ಬೇಕಂದ್ರೆ. ಆಮೇಲೆ ಒಂದು 3 ಮಂತ್ಸಿಗೆ ಮತ್ತೊಂದು 50,000 ರೂಪಾಯಿ, ಮತ್ತೆ ಲಾಸ್ಟಿಗೆ ಬಿಡಿಸ್ಬೇಕಾದ್ರೆ ಒಂದು 50,000 ರೂಪಾಯಿ ಕೊಟ್ವಿ. ನಾವು ಅವ್ರಿಗೆ ಹೇಳಿದ್ದು 50 ಗ್ರಾಮ್ಗೆ ಮಾಡಿ ಅಂತ. ಬಟ್ ಇದಕ್ಕೊಂಚೂರು 2 ಮಿಲಿ ಕಮ್ಮಿ ಇದೆ 50 ಗ್ರಾಮ್ಗೆ. ಎಕ್ಸಾಕ್ಟ್ 50 ಇಲ್ಲ, 2 ಮಿಲಿ ಕಮ್ಮಿ ಇದೆ ಅಂತಲೇ ಅನ್ಬೋದು. ಓಕೆ, ಬನ್ನಿ ಇವಾಗ ತೋರಿಸ್ಬಿಡ್ತೀನಿ, ಜಾಸ್ತಿ ತಡ ಮಾಡಲ್ಲ. ಲೈಕ್ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ ಈ ಡಿಸೈನ್ಗೆ. ನೋಡಿ, ಝೂಮಿಗೆ ಬಂದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗೋಧಿ ಥರ ಬರುತ್ತೆ ಅಲ್ವಾ, ನೋಡಿ ಇದು ಗೋಧಿ ಥರ ಐತೆ. ಇದು
ಮಾಮೂಲಿ ಕಟ್ಟಿಂಗ್ ಬೇರೆದೆಲ್ಲ ಮಾಡಿಸ್ಬಿಟ್ರೆ ಬೇಗ ಬಿಚ್ಚೋಗೋದು ಕಟ್ಟಾಗೋದೆಲ್ಲ ಚಾನ್ಸಸ್ ಇರುತ್ತೆ. ಇದು ನನಗೆ ಗೊತ್ತು, ಇದು ಓಲ್ಡ್ ಫ್ಯಾಷನ್ ಅಂತ, ಬಟ್ ಐ ನೋ, ಬಟ್ ಕಟ್ಟಾಗಲ್ಲ. ಫ್ಯಾಷನ್ ಅನ್ನೋದಕ್ಕಿಂತ ಕಟ್ಟಾಗಲ್ಲ. ಸೊ ಹಾಗಾಗಿ ನನಗೆ ಈ ಥರ ಒಂದು ಡಿಸೈನೇ ಇಷ್ಟ ಆಯಿತು. ಇದನ್ನು ಒಡವೆ ಅಂಗಡಿಯವರೇ ಪ್ರಿಫರ್ ಮಾಡಿದ್ರು, ಈ ಥರ ಮಾಡಿಸ್ಕೊಳ್ಳಿ ಅಂತ. ನನ್ನ ತಲೆಯಲ್ಲಿ ಇದ್ದಿದ್ದೆ ಬೇರೆ ಥರ. ಸೊ ಆಮೇಲೆ ಈ ಥರ ಮಾಡಿಸ್ಕೊಳ್ಳಿ. ನಾನು ಮದುವೆಗಿನ ಮುಂಚೆನೇ ಮಾಡಿಸಿಟ್ಟಿರೋದು, ಬಟ್ ಹಾಕ್ಕೊಂಡಿರಲಿಲ್ಲ ಅಷ್ಟೇ. ಮತ್ತು ಇದು ಬಂದು ನಮ್ಮ ಗಂಡನ ಮನೆಯದ್ದು ನೋಡಿ, ಈ ರೀತಿ ಇದೆ. ನಮ್ಮ ಹಸ್ಬೆಂಡ್ ಮನೆಯವ್ರದ್ದು ತಾಳಿ. ಇದು ನಮ್ಮ ಹಸ್ಬೆಂಡ್ ಮನೆಯವ್ರ ಕಡೆ ಕೊಡಿಸಿದ್ದು, ನಮ್ಮ ಹಸ್ಬೆಂಡೇ ಕೊಡಿಸಿದ್ದು ಅಂದ್ಕೊಳ್ಳಿ. ಇದು ನಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮ್ ಮಾಡಿಸಿಟ್ಟಿದ್ದು. ಸೂಪರ್, ಫಸ್ಟ್ ಟೈಮ್ ಮಾಡಿಸಿಟ್ಟಿದ್ದು. ಇದು ಬಂದು 916. ಈಗ ನಿಮಗೆ ಬ್ಯಾಕಿಂದ ಕೂಡ ನಿಮಗೆ ನಾನು ಮಾಂಗಲ್ಯ ಚೈನ್ ಡಿಸೈನ್ ತೋರಿಸ್ತೀನಿ. ಫ್ರಂಟಿಂದ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಇದು ನಾನು ಹಾಕೊಂಡೇ ಇಲ್ಲ ಜಾಸ್ತಿ, ಸೊ ಹಾಗಾಗಿ ಇದು ಜಗ್ಗಿಲ್ಲ. ಯಾವಾಗಲೂ ಹಾಕೋತಾ ಇದ್ದರೆ ಜಗ್ತಾ ಇರುತ್ತೆ, ಬಟ್ ನಾನು ಹಾಕಲ್ಲ ಜಾಸ್ತಿ, ಅದಕ್ಕೆ ಜಗ್ಗಿಲ್ಲ ಗೈಸ್. ಬನ್ನಿ ಇವಾಗ ಜಾಸ್ತಿ ತಡ ಮಾಡೋದು ಬೇಡ, ಬ್ಯಾಕಿಂದ ಡಿಸೈನ್ ಹೇಗಿದೆ ಅಂತ ತೋರಿಸೋಣ. ಫ್ರೆಂಡ್ಸ್ ನೋಡಿ, ಈ ರೀತಿ ಇದೆ. ಸ್ವಲ್ಪ ಝೂಮ್ ಮಾಡಿ ನಿಮಗೆ ಡಿಸೈನ್ ತೋರಿಸ್ತೀನಿ. ಯಾರಿಗಾದ್ರೂ ಇಷ್ಟ ಆದರೆ ನೋಡಿ ತಗೊಳ್ಳಿ. ಫ್ರೆಂಡ್ಸ್ ಇದು 916, ನಾನು ಆಗಲೇ ಹೇಳ್ದಂಗೆ ಕಾಣಿಸ್ತಾ ಇದೆಯಾ 916. ಮತ್ತು BIS ಮಾರ್ಕೆಟ್ ನೋಡಿ, ಹಿಂದೆ ಹೋಗು ನೋಡಿ, ಗೋಲ್ಡ್ ಅನ್ನೋದಕ್ಕೆ ಇದೇ ಪ್ರೂಫು. ಸೊ ಇದು 50 ಗ್ರಾಮ್ ಇದೆ. ನಿಮಗೆ ತುಂಬ ದಪ್ಪನೇ ಇದೆ. ನಮ್ಮಮ್ಮ ಅವರು 40 ಗ್ರಾಮ್ಸ್ಗೆ ಮಾಡಿಸೋಣ ಅಂತಿದ್ರು. 40 ಗ್ರಾಮ್ಗೂ ಮಾಡಿಕೊಡ್ತಾರೆ. ಸೊ 40 ಗ್ರಾಮ್ಗೂ ಮಾಡಿಕೊಡ್ತಾರೆ. ನಾವಿಲ್ಲ 50 ಗ್ರಾಮಿಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನನ್ನ ಹತ್ರ ಇರೋದು ತುಂಬ ಜಾಸ್ತಿ ಅಂದರೆ ಇದೆ, ಅಂದರೆ ಜಾಸ್ತಿ ಗ್ರಾಮ್. ಲಾಂಗಾರ ಎಲ್ಲ ಒಂದು 48 ಇದೆ. ಅದು ಇದ್ದೇ 50 ಇರೋದು. ನೋಡಿ ಗೈಸ್, ಡಿಸೈನ್ ಈ ರೀತಿ ಇದೆ, ಕಾಣಿಸ್ತಾ ಇದೆಯಾ? ಸ್ವಲ್ಪ ಗೋಧಿ, ಸ್ವಲ್ಪ ಕಟ್ಟಿಂಗ್, ಸ್ವಲ್ಪ ಗೋಧಿ, ಸ್ವಲ್ಪ ಕಟ್ಟಿಂಗ್. ಎಲ್ಲೂ ಬ್ಲ್ಯಾಕ್ ಬೀಡ್ಸು ಆ ಥರ ಏನೂ ಇಲ್ಲ. ಬೇಗ ಕಟ್ಟಾಗಲ್ಲ ಇದು. ಆಮೇಲೆ ನೋಡಿ, ಇನ್ನೊಂದು ಸಲ ತೋರಿಸ್ಬಿಡ್ತೀನಿ. 916 ಬ್ಯಾಕ್ ಈ ರೀತಿದೆ. ಇಷ್ಟು ದಿನ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ನಮ್ಮಮ್ಮ ಇದಕ್ಕೆ ಗುಂಡುಗಳು, ಲಕ್ಷ್ಮಿ ತಾಳಿ ಎಲ್ಲ ಹಾಕೋ ಅನ್ನೋದು. ನಾನು ಹಾಕೊಳ್ಳಲ್ಲ. ಏಕೆಂದರೆ ಈ ಭಾರಕ್ಕೆ ಈ ಒಂದು ಮಾಂಗಲ್ಯ ಚೈನು ತುಂಬ ಉದ್ದ ಆಗುತ್ತೆ, ನಂಗೆ ಲಾಂಗ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ಗೈಸ್ ನೋಡಿ, ಡಿಸೈನ್ ಬಂದು ಈ ರೀತಿಯಾಗಿದ್ದೆ ನನ್ನ ಮಾಂಗಲ್ಯ ಚೈನು. ನಂಗೆ ತುಂಬ ಖುಷಿ. ಮತ್ತು ಇವಾಗ ಹೇಳ್ತೀನಿ, ಇದನ್ನ ಏನಕ್ಕೆ ಹಾಕೊಳ್ಳಲ್ಲ ಅಂತ. ಓಕೆ, ಬ್ಯಾಕಿಂದ ಡಿಸೈನ್ ನೋಡಿದ್ರೆ ಯಾರಿಗಾದ್ರೂ ಇಷ್ಟ ಆದರೆ ಈ ರೀತಿ ತಗೊಳ್ಳಿ. 1 ಗ್ರಾಮ್ ಕೂಡ ಲೆಸ್ ಆಗಲ್ಲ. ನೀವು ಮತ್ತೆ ಇದನ್ನು ರಿಟರ್ನ್ ಮಾಡ್ತೀರಾ ಅಂದರೆ. ಫ್ರೆಂಡ್ಸ್, ಇವಾಗ ಒಂದು ಕ್ಲಾರಿಟಿ ಕೊಡೋಣ ಅಂತ. ಏನಂದರೆ, ನಾನು ಮಾಂಗಲ್ಯ ಚೈನ್ ಏನಕ್ಕೆ ಹಾಕಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಲೈಕ್ ಲೈವ್ ಮಾಡಿದಾಗಲಿ ಮತ್ತು ವಿಡಿಯೋಸ್ ಮಾಡಿದಾಗಲಿ ಕೇಳ್ತೀರ. ಲೈವಲ್ಲೂ ತುಂಬ ಜನ ಕೇಳಿದ್ದೀರ, ನಾನು ಆಗಲೂ ಆನ್ಸರ್ ಮಾಡಿದ್ದೀನಿ. ಏನಂದರೆ, ಇಷ್ಟು ದಿನ ಇದು ನನ್ನ ಹತ್ರ ಇರಲಿಲ್ಲ, ನಿಜ ಹೇಳ್ಬೇಕಂದ್ರೆ. ನಮ್ಮ ಅಮ್ಮರು ಸ್ವಲ್ಪ ರೀಸೆಂಟಾಗಿ ಸೈಟ್ ಖರೀದಿ ಮಾಡಿದ್ರು. ಅದಕ್ಕೊಂದು ಸ್ವಲ್ಪ ದುಡ್ಡು ಬೇಕಿತ್ತು, ಹಾಗಾಗಿ ಬ್ಯಾಂಕಲ್ಲಿ ಇಟ್ಟಿದ್ರು. ಲೈಕ್ ಪ್ಲಸ್ ಥರ. ಎಷ್ಟಕ್ಕೆ ಅಂದರೆ 1.5 ಲಕ್ಷಕ್ಕೆ ಇಟ್ಟಿದ್ರು. ಈಗಲ್ಲ, ಈಗ ಬಿಡಿಸಿದ್ದೀವಿ. ಈಗ ನಾವು ಮತ್ತೆ ಇದನ್ನು ಇಡ್ತೀವಿ ಅಂದರೆ ಒಂದು 1.25 2 ಲಕ್ಷ ತನಕ ಇಕ್ಕಿಸ್ಕೊಡ್ತಾರೆ. ಬಟ್ ಎಷ್ಟು ಇಟ್ಟು 3 ವರ್ಷನೇ ಆಗಿತ್ತು. ನಾನು ಮದುವೆ ಆದಾಗಿಂದ ಹಾಕ್ಕೊಂಡಿರಲಿಲ್ಲ. ಯಾಕೆ ಅಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಆಗ ನನಗೆ ರೆಗ್ಯುಲರಾಗಿ ಕಾಲೇಜ್ಗೆ ಗೋಲ್ಡ್ ಹಾಕೊಂಡು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ನಮ್ಮ ಪಾಪು ಪ್ರೆಗ್ನೆಂಟ್ ಆದೆ. ಆಮೇಲೆ ಪಾಪು ಹಿಡ್ದು ಎಳೆಯೋದೆಲ್ಲ ಮಾಡ್ತಾಳೆ ಅಂದ್ಕೊಂಡು ಆಮೇಲೆ ಬಾಣಂತಿ ಟೈಮಲ್ಲಿ ಇಟ್ಟಿದ್ದು. ಈಗ ಇದನ್ನು ಬಿಡಿಸ್ಕೊಟ್ಟು 1-2 ಮಂತ್ಸ್ ಆಗಿದ್ದೆ ಅಷ್ಟೇ. ಮತ್ತು ಈಗ ರೆಗ್ಯುಲರಾಗಿ ನಾನು ಹಾಕ್ಕೊಂಡ್ರೆ ಇವಳು ಹಿಡ್ದು ಕೀಳೋದು ಅದೆಲ್ಲ ಮಾಡ್ತಾಳೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಇದು ಆರ್ಟಿಫಿಷಿಯಲ್ ಚೈನ್. ಸೊ ಈ ಆರ್ಟಿಫಿಷಿಯಲ್ ಚೈನ್ಗೆ ಇದನ್ನು ಹಾಕೋತೀನಿ. ಬಟ್ ನನಗೆ ಆರ್ಟಿಫಿಷಿಯಲ್ ಓಲೆ ಆಗಲಿ ಮತ್ತು ಕತ್ತಿಗಾಗಲಿ ಹಾಕ್ಕೊಂಡ್ರೆ ಆಗಲ್ಲ. ಬಿಕಾಸ್ ಕಟ್ತಾ ಬರೋದು, ಗಾಯ ಆಗೋದೆಲ್ಲ ಆಗುತ್ತೆ. ಸೊ ಅದಕ್ಕೆ ಇವಾಗ ಹೇಗೂ ಮನೇಲೇ ಇರ್ತೀನಲ್ವ ಅಂತ ನಾನು ಹಾಕ್ಕೊಡಲ್ಲ. ಐಡಿಯಾ ಇದ್ದೆ ಈಗ ನೆಕ್ಸ್ಟು ಲೈಕ್ ಶಾರ್ಟ್ ಮಾಂಗಲ್ಯ ಚೈನ್ ಅಥವಾ ಕರಿಮಣಿದು ಮಾಡಿಸೋಣ ಅಂತ ಇದ್ದೆ. ನೋಡೋಣ. ಇಲ್ಲ ಅಂದರೆ ನಾನೇ ಕರಿಮಣಿಯಲ್ಲಿ ಪೋಣಿಸಿ ಆ ಥರ ಮನೆಯಲ್ಲೇ ಇರ್ತೀವಲ್ವ, ಡೈಲಿ ಯೂಸಿಗೆ ಆ ಥರ ಹಾಕ್ಕೋಬೋದು. ಎಲ್ಲಾದರೂ ಆಚೆ ಏನಾದರೂ ಫಂಕ್ಷನ್ ಇದ್ದಾಗ ಇದನ್ನು ಯೂಸ್ ಮಾಡ್ಬೋದು. ಸೊ ನನ್ನ ಮಾಂಗಲ್ಯ ಚೈನ್ ಡಿಸೈನ್ ಆಗಿದೆ. ಮತ್ತು ನಾನು ರೆಗ್ಯುಲರಾಗಿ ಯಾಕೆ ಹಾಕ್ಕೊಳ್ಳಲ್ಲ ಅಂತ ಕಾರಣ ಇದೆ. ಓಕೆ ಗೈಸ್, ಇಷ್ಟ ಆಯಿತಾ ನಿಮಗೆ? ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದು ಗ್ರಾಮ್ 50 ಗ್ರಾಮ್ ನಾವು ಮಾಡಿಸಿದಾಗ 1.5 ಲಕ್ಷ. ಅವಾಗ ಕಡಿಮೆ ಇತ್ತು, 2800 ಅಷ್ಟೇ. ಆಲ್ಮೋಸ್ಟ್ ನಾನು ಒಂದೇ ಟೈಮಲ್ಲಿ ಇದು ಮತ್ತು ಚಾಂದ್ಬಾಲಿ ಮತ್ತು ಒಂದು ನೆಕ್ಲೆಸ್ ಒಂದೇ ಟೈಮಲ್ಲಿ ತೊಗೊಂಡಿದ್ದು.
ಅದೆಲ್ಲ ನಿಮ್ಗೆ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಅದೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್.